ಎಲ್ಲರಿಗೂ ನಮಸ್ಕಾರ. ನಿನ್ನೆ ಶಿವರಾತ್ರಿ ಮುಗಿತು. ದ್ವಾದಶಿ ದಿವಸ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಿರ್ತಾರೆ. ಅದರೊಳಗೆ ಬ್ರಾಹ್ಮಣರ ಮನೆಯಲ್ಲಿ ಬಹಳ ಇದನ್ನು ಮಾಡ್ತಿರ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗೂ ಇದನ್ನು ಪ್ರತಿ ಮನೆಯೊಳಗೂ ಮಾಡ್ತಿರ್ತಾರೆ. ಇವತ್ತು ಇಂಥ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು. ಹೌದ್ರಿ, ಇವತ್ತು ನಾವು ಮಾಡಕತ್ತಿದ್ದೀವಿ ಅನ್ನದ ಕಾಯಿಗಂಜಿ. ಅನ್ನದ ಕಾಯಿಗಂಜಿ ಹೆಂಗೆ ಮಾಡೋದಂತೆ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಕಪ್ ಆಗೋ ಅಷ್ಟು ಅಕ್ಕಿ ತೊಗೊಂಡಿವಿ. ಅಕ್ಕಿ ನೀವು ಸೋನಾ ಮಸೂರಿ ತೊಗೊರಿ, ನಿಮ್ಮ ಕಡೆ ಯಾವ್ದು ಅವೈಲೇಬಿಲಿಟಿ ಐತಿರಲ್ಲ ಅದನ್ನು ತೊಗೊಳ್ರಿ. ಅಕ್ಕಿ ಸ್ವಚ್ಛಂಗೆ ತೊಳೆದ ನಾವು ಒಂದು ಅರ್ಧ ಗಂಟೆ ನೆನೆಯಾಕಿಟ್ಟು ಬಿಡೋದ್ರಿ. ಈಗ ನಾವು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಕತ್ತಿದ್ದೀವಿ. ಈಗ ಅದಕ್ಕೆ ಸ್ವಚ್ಛಂಗೆ ತೊಳಿ ಸಲುವಾಗಿ ನೀರು ಹಾಕಾಕತ್ತೀವಿ ನೋಡ್ರಿ. ನೀರು ಹಾಕಿ ನೆನೆಯಾಕಿಟ್ಟು ಬಿಡೋದ್ರಿ. ಒಂದು 15ರಿಂದ 20 ನಿಮಿಷ, ಅರ್ಧ ತಾಸು. ನೀವು ಎಷ್ಟು ನೆನೆಯಾಕಿಡ್ತಿರಲ್ಲ ಅಷ್ಟು ಚಲೋ ಆಗ್ತೈತಿ ಅದು ಕಾಯಿ ಗಂಜಿ. ಅದ್ರ ಸಲುವಾಗಿ ನೆನೆಯಾಕಿಡೋದ್ರಿ. ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ದೊಳಗೆ ಆ ನೆನೆಸಿಟ್ಟಂಥ ಅಕ್ಕಿ ಎಲ್ಲ ಹಾಕಿ, ಈಗ ನಾವು ಒಂದು ಏನು ಮೆಜರ್ಮೆಂಟ್ಲಿ ನಾವು ಅಕ್ಕಿ ತೊಗೊಂಡಿದ್ವಲ್ಲ ಅದರದಿಂದ 7ರಿಂದ 8 ಕಪ್ ಆಗೋ ಅಷ್ಟು ನೀರು ಹಾಕಿಬಿಡ್ರಿ. ನೀವು ನೀರು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಈ ಕಾಯಿ ಗಂಜಿ ಭಾಳ ಮಸ್ತ್ ಬರ್ತೈತೆ ರೀ. ಅದರ ಸಲುವಾಗಿ ನಾವೀಗ 7ರಿಂದ 8 ಕಪ್ ಆಗೋ ಅಷ್ಟು ನೀರು ಹಾಕಾಕತ್ತಿದ್ದೀವಿ. ನೀವು ನೋಡ್ತಿರ್ಬೋದು ಅದು ಅಕ್ಕಿ ಎಲ್ಲ ಮುಳುಗೈತಿರೋದ. ಹಿಂಗೆ ಮುಳುಗಿತಂದ್ರೆ ಕರೆಕ್ಟಾಗಿ ಕಾಯಿ ಗಂಜಿ ರೆಡಿ ಆಕೈತಿ ರೀ. ಈಗ ನಾವು ಅದನ್ನು ಲಿಡ್ ಮುಚ್ಚಿ ಒಂದು 4ರಿಂದ 5 ವಿಸಲ್ ಮಾಡ್ಕೊಂಬಿಡೋದ್ರಿ. ಈ ಕಡೆ ನಾವು ಕಾಯಿ ಗಂಜಿಗೆ ಕಾಯಿ ತುರಿದಿಟ್ಕೊಂಡೇವ್ರಿ, ತೆಂಗಿನಕಾಯಿ. ಈಗ ಅದನ್ನು ಮಿಕ್ಸಿಗೆ ಹಚ್ಚಿ ರುಬ್ಕೊಂಬಿಡೋದ್ರಿ. ತರಿಯಾಗಿ ರುಬ್ಕೊಂಬಿಡ್ರಿ, ಭಾಳ ನೈಸ್ ಮಾಡೋಕೆ ಹೋಗ್ಬೇಡ್ರಿ. ತರಿಯಾಗಿ ನೀವು ನೋಡ್ತಿರ್ಬೋದು ನಾವೀಗ ರುಬ್ಬಿದ್ದ ರೆಡಿ ಆಗೈತಿ. ಇಲ್ಲಿ ಅನ್ನನೂ ರೆಡಿ ಆಗೈತಿ ರೀ. ಅಂದ್ರೆ ಕಾಯಿ ಗಂಜಿ ರೆಡಿ ಆಗೈತಿ. ಈಗ ಒಂದು ಸ್ಪೂನ್ ತೊಗೊರಿ. ಸ್ಪೂನ್ ತೊಗೊಂಡು ಅದನ್ನು ತಿರುಗಿಸ್ರಿ. ಅಲ್ಲೇ ತಿರುಗಿಸ್ತಾನ ಅದನ್ನು ಸಣ್ಣಂಗೆ ಸ್ಮ್ಯಾಶ್ ಮಾಡಿರಿ. ಹಿಂಗೆ ಸ್ಮ್ಯಾಶ್ ಮಾಡಿರಿ ಅಂದ್ರೆ ಈ ಕಾಯಿ ಗಂಜಿ ಸೂಪರ್ ಬರ್ತೈತಿ. ಸಣ್ಣ ಮಕ್ಕಳಿಗೆ, ಅಜ್ಜ ಮುತ್ಯಾಗಳಿಗೆ ಇದು ಕಾಯಿ ಗಂಜಿ ಊಟಕ್ಕೆ ಭಾಳ ಬೆಸ್ಟ್ ರೀ. ಮತ್ತು ನ್ಯೂಟ್ರಿಷನ್ ಫುಡ್ ಐತಿ ಇದು. ಇದಕ್ಕೆ ನೀವು ಅಕ್ಕಿ ಯಾವುದು ತೊಗೋತಿರಲ್ಲ ಅದು ಅಕ್ಕಿ ಒಳಗೆ ಆಕತಿ. ಕೆಲವೊಬ್ಬರು ಕೆಂಪು ಅಕ್ಕಿ ಒಳಗೆ ಮಾಡ್ತಾರೆ, ಕೆಲವೊಬ್ರು ರೇಷನ್ ಅಕ್ಕಿ ಒಳಗೆ ಮಾಡ್ತಾರೆ, ಕೆಲವೊಬ್ರು ಮಸೂರಿ ಅಕ್ಕಿ ಒಳಗೆ ಮಾಡ್ತಾರೆ. ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ತುಪ್ಪ ಹಾಕಾಕತ್ತಿದ್ದೇವೆ. 1-2 ಚಮಚೆ ತುಪ್ಪ ಹಾಕಿಬಿಡೋದ್ರಿ. ತುಪ್ಪದೊಳಗೆ ಒಗ್ಗರಣೆ ಕೊಟ್ಟಿತ್ತಂದ್ರೆ ಭಾಳ ರುಚಿ ಆಕೈತಿ ರೀ. ಇದಕ್ಕೆ ಒಂದು ಅರ್ಧ ಸ್ಪೂನ ಸಾಸಿವೆ, ಆಮೇಲೆ ಒಂದು ಅರ್ಧ ಸ್ಪೂನ ಜೀರಿಗೆ, ಇಷ್ಟು ತಡ್ಕ ಹೊಡೆದು ಬಿಡೋದ್ರಿ. ಇದಕ್ಕೆ ನಾವು ಇನ್ನೊಂದೆರಡು ಪದಾರ್ಥ ಬರ್ತಾವೆ, ನೋಟ್ ಮಾಡ್ಕೊಂಬಿಡ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನ ನಾವು ಹಿಂಗೆ ಹಾಕಾಕತ್ತಿದ್ದೇವೆ ರೀ. ಹಿಂಗೆ ಹಾಕ್ತಂದ್ರೆ ಇದ್ರದ್ದು ಘಮ ಭಾಳ ಬೆಸ್ಟ್ ಬರ್ತೈತಿ. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ರು. ಹಸಿ ಮೆಣಸಿನ್ಕಾಯಿ ಒಂದು 4-5 ಅಡ್ಡಡ್ಡ ಸೀಳಿಟ್ಕೊಂಡಿದ್ವಿ. ಆ ಹಸಿ ಮೆಣಸಿನ್ಕಾಯಿನೂ ಹಾಕಿದ್ವಿ. ಈಗ ಅದನ್ನು ಸ್ವಲ್ಪ ಬಾಡಿಸ್ಕೊಂಬಿಡೋದ್ರಿ. ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ ಅಷ್ಟು 1 ನಿಮಿಷ, 1.5 ನಿಮಿಷ ಬಾಡಿಸ್ಕೊಂಡು ಬಿಡೋದ್ರಿ. ಇಷ್ಟು ಬಾಡಿಸಿ ಅದನ್ನು ನಾವೀಗೇನು ಕಾಯಿ ಗಂಜಿ ರೆಡಿ ಮಾಡಿದೇವಲ್ಲ ಅದಕ್ಕೆ ಆ ಕಾಯಿ ಹಾಕಿ ಅದರ ನಂತರ ಇದನ್ನು ನಾವು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಈಗ ನೀವು ನೋಡ್ತಿರ್ಬೋದು ಒಗ್ಗರಣೆ ಅದಕ್ಕೆ ಹಾಕೀವಿ. ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೀವ್ರಿ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಹಿಂಗೆ ಮಿಕ್ಸ್ ಮಾಡಿ ಒಂದು ಕುದಿ, ಸ್ವಲ್ಪ ಒಂದು 5 ನಿಮಿಷ ಸಣ್ಣ ಫ್ಲೇಮ್ ಒಳಗಿಟ್ಟು ಕುದಿ ಬರೋ ತನಕ ಕುದಿಸಿಬಿಟ್ರೆ ಕಾಯಿ ಗಂಜಿ ರೆಡಿ ಆತ್ರಿ. ಇವತ್ತು ದ್ವಾದಶಿ ದಿವಸಕ್ಕೆ ಈ ಕಾಯಿ ಗಂಜಿ ರೆಸಿಪಿ ರೆಡಿ ಆದಂಗೆ ಆತು ನೋಡ್ರಿ. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬಂದೈತದ. ನಿಮ್ಗೆ ಇನ್ನೂ ಸ್ವಲ್ಪ ತಿಳುವ ಗಟ್ಟಿ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ತಿಳುವ ಗಟ್ಟಿ ಮಾಡ್ಕೋಬೋದು. ಆದ್ರೆ ಈ ಕನ್ಸಿಸ್ಟೆನ್ಸಿ ಏನೈತಿರಲ್ಲ ಪರ್ಫೆಕ್ಟ್ ಐತಿ. ಈಗ ನಮ್ದು ಕಾಯಿ ಗಂಜಿ ಪರ್ಫೆಕ್ಟಾಗಿ ಬಂದೈತಿ ರೀ. ನೀವು ನೋಡ್ತಿರ್ಬೋದು ಸ್ಪೂನ್ದಿಂದ ನಾವು ಸುರಿದು ತೋರಿಸ್ತಾ ಇದ್ದೀವಿ. ಅದನ್ನು ನೋಡ್ರಿ, ಮ್ಯಾಲೆ ತಿರುಗಿಸಿದ ಕೂಡಲೇ ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಎಷ್ಟು ಚಂದ ಕಾಣಿಸಕತ್ತೈತಿಲ್ಲ. ರುಚಿನೂ ಅಷ್ಟು ಚೆಂದಾಗಿರ್ತೈತಿ ರೀ. ನೋಡೋಕೆ ಎಷ್ಟು ಚಂದ ಐತಿಲ್ಲ, ರುಚಿನೂ ಅಷ್ಟು ಚಂದ. ಮತ್ತು ಒಂದು ಸಲ ಮಾಡಿಕೊಟ್ರಂದ್ರೆ ಮನೆಯವ್ರ ಇಷ್ಟಪಟ್ಟು ಮತ್ತೆ ಕೇಳ್ತಾರೆ. ಈಗ ಬಿಸಿಲು ಬರಾಕತ್ತೈತಿ, ಬಿಸಿಲಿಗೂ ಇದನ್ನು ಮಾಡ್ಬೋದು. ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಈ ಕಡೆ ಶೇಂಗಾ ಚಟ್ನಿ, ಆ ಕಡೆ ನಿಂಬೆಹಣ್ಣಿಂದ ಸ್ವೀಟ್ ಉಪ್ಪಿನಕಾಯಿ ಇಟ್ಕೊಂಡು ನಾವು ಅದನ್ನು ಸರ್ವ್ ಮಾಡ್ಕೊಳಕತ್ತಿದ್ವಿ. ಹಿಂಗೆ ಸರ್ವ್ ಮಾಡ್ಕೊಂಡು ನೀವು ಇದರ ರುಚಿ ನೋಡ್ರಿ ಅಂದ್ರೆ ಒಂದು ಪ್ಲೇಟ್ ತಿನ್ನೋರ 2 ಪ್ಲೇಟ್ ತಿನ್ನೋದಂತೂ ಗ್ಯಾರಂಟಿ ರೀ. ಈ ವಿಡಿಯೋ ನೋಡಿದ ಕೂಡಲೇ ಈ ಕಾಯಿ ಗಂಜಿ ರೆಸಿಪಿನ ನೀವು ಮಾಡೋದ ಮರಿಬೇಡ್ರಿ. ಅನ್ನದ ಕಾಯಿ ಗಂಜಿ ರೆಸಿಪಿ ಆರೋಗ್ಯಕ್ಕೆ ಭಾಳ ಒಳ್ಳೇದಂದ್ರೆ ಅಷ್ಟು ಒಳ್ಳೇದೈತಿ ರೀ, ಮಸ್ತ್ ಐತಿ. ಇಲ್ಲಿ ತನಕ ಸ್ಕಿಪ್ ಮಾಡೋಣಲ್ದ
ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.